ನನ್ನ ಫ್ರೆಂಡ್ ಒಬ್ಬ ತೊಗೊಂಡಿದ್ರೆ ಈ 9 ಲ್ಯಾಕಿಗೆ ಸಾರಿ ಸೂಪರ್ ಬೈಕಿಗೆ ಸ್ವಲ್ಪ ವ್ಯಾಲ್ಯೂ ಇದೆ ನನ್ನ ಪ್ರಕಾರ. ಯಾಕಂದರೆ ಇವಾಗ ನೀವು ಇಲ್ಲಿ ದೊಡ್ಡ ದೊಡ್ಡ 4 ಸ್ಟಾರ್ ಕಾಣಿಸ್ತಾ ಇರ್ಬೋದು. ಮೈಸೂರು ಒಡೆಯ ಅಂದರೆ ಮೈಸೂರು ರಾಜ ಅವರು ನಿನ್ನೆ ಬಂದಿದ್ದಾರೆ. ಹಿಡ್ಕೊಂಡು ಏನು ಮಾಡ್ತೀರಾ, ಪೆಟ್ರೋಲ್ ಹಾಕಿ ಗಾಡಿಗೆ ರೈಡ್ ಮಾಡಿ. ಯಾಕಂದರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮಲ್ಲಿ ಸಿಲುಕಿಕೊಂಡಿದ್ದೀವಿ. ಯಾಕೆ ಟ್ರಾಫಿಕ್ ಜಾಮ್ ಆಗುತ್ತೆ, ಇಷ್ಟು ರೋಡ್ ಇದೆ, ಬಟ್ ಈ ರೀತಿ ಯಾಕಾಗತ್ತೆ ಅಂತ ಏನೂ ಗೊತ್ತಾಗಲ್ಲ. ಇಷ್ಟು ರೋಡ್ ಇದೆ, ಬಟ್ ಅಷ್ಟು ಚಿಕ್ಕದು ಮಾಡಿ ಬ್ಯಾರಿಗೇಡ್ ಇಟ್ಟರೆ ಅವ್ರು ಸಣ್ಣಗೆ ಹೋಗಲೇಬೇಕಾಗತ್ತೆ. ಅದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗುತ್ತೆ. ನೀವು ಒಂದು ಸರ್ವೆ ಮಾಡಿರ್ಬೋದು, ಅಂದರೆ ಇವಾಗ ಸೆಕೆಂಡ್ಸ್ ಕಾರೆಲ್ಲ ತೊಗೊಳ್ತಾರೆ ಜಾಸ್ತಿಯಾಗಿ. ಅವರು ಒಂದು ಸರ್ವೆ ಮಾಡಿರ್ಬೋದು. ಈ ಶಿಫ್ಟ್, ಇನೋವಾ, XUV ಗಾಡಿ ಅಥವಾ ಫಾರ್ಚುನರ್ ಈ ಗಾಡಿಗಳಿಗೆ ರೇಟ್ ನಿಮಗೆ ಸೆಕೆಂಡ್ ಹ್ಯಾಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ BMW, ಮರ್ಸಿಡಿಸ್ ಬೆಂಜ್, ಆಡಿ ಗಾಡಿ ಯಾವುದೇ ತೊಗೊಳ್ಳಿ ಸೆಕೆಂಡ್ಸಲ್ಲಿ ನಿಮಗೆ ತುಂಬ ಚೀಪಲ್ಲಿ ಸಿಗುತ್ತೆ. ಯಾಕೆ ಈ ರೀತಿ ಚೀಪಲ್ಲಿ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅದನ್ನು ತೊಗೊಂಡು ಯೂಸ್ ಮಾಡಿದವ್ರಿಗೆ ಮಾತ್ರ ಅದ್ರ ಕಷ್ಟ ಗೊತ್ತಿರುತ್ತೆ. ತುಂಬ ಜನ ಹೇಳ್ತಾರೆ ನಮಗೆ ಮರ್ಸಿಡಿಸ್ ಬೆಂಜ್ ತುಂಬ ಕಮ್ಮಿಯಲ್ಲಿ ಸಿಕ್ತಂತ. ಕಮ್ಮಿಯಲ್ಲಿ ಸಿಕ್ಕಿರ್ಬೋದು. ನನ್ನ ಫ್ರೆಂಡ್ ಒಬ್ಬ ತೊಗೊಂಡಿದ್ರೆ ಈ 9 ಲ್ಯಾಕಿಗೆ ಸಾರಿ 9 ಲ್ಯಾಕಿಗೆ ಮರ್ಸಿಡಿಸ್ ಬೆಂಜ್ ತೊಗೊಂಡಿದ್ರು. ಬಟ್ ಅವರಿಗೆ ತಿಂಗಳಿಗೆ ಬರೋ ಬಿಲ್ 40,000. ಅಂದರೆ ಅವ್ರಿಗೆ ಮೇಂಟೆನೆನ್ಸ್ ಇದೆಯಲ್ಲ ಹೆವಿ ಅಂದರೆ ತುಂಬ ಹೆವಿ ಇರುತ್ತೆ. ನಿಮಗೆ ಆಯಿಲ್ ಚೇಂಜಿಗೆ ಹೋದಾಗ 50,000 ಬಂದರೂ ಬರಬಹುದು. ಅದಕ್ಕೋಸ್ಕರ ನಿಮಗೆ ಸೆಕೆಂಡ್ ಗಾಡಿಗಳು ಸ್ವಲ್ಪ ಚೀಪಲ್ಲಿ ಬಿಡ್ತಾರೆ ಅಷ್ಟೇ. ಅಷ್ಟೇ ವ್ಯತ್ಯಾಸ. ಅದೇ ನೀವು ಶಿಫ್ಟ್, ಇನೋವಾ ಯಾವುದೇ ಗಾಡಿ ತೊಗೊಳ್ಳಿ, ಸರ್ವಿಸ್ ಅಂತ ಹೇಳಿದರೆ ನಿಮಗೊಂದು 3,000 2,500 ಅಷ್ಟೇ. ಯಾಕಂದರೆ ಅದರದ್ದು ಆಯಿಲ್ ಚೇಂಜ್ ಆಗಲಿ, ಪಾರ್ಟ್ಸ್ ಆಗಲಿ ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಮೇಂಟೆನೆನ್ಸು ತುಂಬ ಕಮ್ಮಿನೇ ಹೇಳ್ಬೋದು. ಈ ರೀತಿ ಸಾಯಂಕಾಲ ಹೊತ್ತು ಒಳ್ಳೆ ಬಿಸಿಲಾದರೆ ಹೊಡಿಯೋದಂದರೆ ಸಖತ್ತಾಗಿರುತ್ತೆ, ಮಜಾನೇ ಬೇರೆ. ಅದಕ್ಕೋಸ್ಕರ ನಿಮಗೆ ಈ ಗಾಡಿಗಳಾಗಲಿ ಯಾವುದೇ ಸೂಪರ್ ಬೈಕಿಗೆ ಸ್ವಲ್ಪ ವ್ಯಾಲ್ಯೂ ಇದೆ ನನ್ನ ಪ್ರಕಾರ. ಯಾಕಂದರೆ ಇವಾಗ ನೀವು ZX 10R ಆಗಲಿ ಒಂದು 8 ವರ್ಷದ ಗಾಡಿ ಹಳೆ ತೊಗೊಳ್ತೀವಿ ಅಂತ ಹೇಳಿದ್ರೆ ನಿಮಗೊಂದು ಸಿಗೋದು ಒಂದು 10 ಲ್ಯಾಕಿಗೆ ಸಿಗುತ್ತೆ. ಅದೇ ನಿಮಗೆ ಕಾರ್ 40ರಿಂದ 50 ಲಕ್ಷಕ್ಕೆ ಕಾರ್ ಆದರೆ ನಿಮಗೊಂದು 12ರಿಂದ 15 20 ಇಲ್ಲ 15 ಲಕ್ಷಕ್ಕೆಲ್ಲ ಸಿಕ್ಕೋಗುತ್ತೆ. ಈಗ ನಾವು ಬಂದಿದ್ದೀವಿ ಕಂಬಳ ಆಗೋ ಪ್ಲೇಸ್. ಇಲ್ಲಿ ಆ್ಯಕ್ಚುಲಿ ಕಂಬಳ ಇತ್ತು. ಇಲ್ಲಿ ದೊಡ್ಡ ದೊಡ್ಡ 4 ಸ್ಟಾರ್ ಕಾಣಿಸ್ತಾ ಇರ್ಬೋದು. ಮೈಸೂರು ಒಡೆಯ ಅಂದರೆ ಮೈಸೂರು ರಾಜ ಅವರು ನಿನ್ನೆ ಬಂದಿದ್ದಾರೆ. ಚಾಮರಾಜ ಒಡೆಯರು. ಇವಾಗ ಇತ್ತೀಚೆಗೆ ಕಂಬಳನ್ನು ಸ್ವಲ್ಪ ಫೇಮಸ್ ಆಗ್ತಾಯಿದೆ. ಮೊನ್ನೆ ಇತ್ತೀಚೆಗೆ ಬೆಂಗಳೂರಲ್ಲಿ ಆಗಿತ್ತು ಕಂಬಳ. ಇಲ್ಲಿಂದ ಎತ್ತುಗಳನ್ನೆಲ್ಲ ಲಾರಿಯಲ್ಲಿ ಹಾಕ್ಕೊಂಡು ತಗೊಂಡು ಹೋಗಿದ್ರು. ಇದೊಂದು ಇನ್ನು ಸ್ವಲ್ಪ ದಿನದಲ್ಲಿ ಈ ದಕ್ಷಿಣ ಕನ್ನಡ ಒಳಗಿದ್ದ ಒಂದು ಏನು ಹೇಳ್ಬೋದು ಕಂಬಳ ನಮ್ಮ ಕರ್ನಾಟಕ ರಾಜ್ಯದಂತ ಒಂದು ಹರಡುತ್ತೆ. ಆದಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ. ಯಾಕಂದರೆ ಕಂಬಳಕ್ಕೂ ಒಂದು ವ್ಯಾಲ್ಯೂ ಅಂತ ಬಂದಿದೆ ಇತ್ತೀಚೆಗೆ. ಯಾವುದು ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೆ ವ್ಯಾಲ್ಯೂ ಬರ್ತಾಯಿದೆ. ತುಂಬ ಖುಷಿ ವಿಷಯ. ಯಾಕಂದರೆ ಇದು ಇವಾಗಿನ ಇದಲ್ಲ, ತುಂಬ ವರ್ಷಗಳ ಪರಿಶ್ರಮ ಅಂತ ಹೇಳ್ಬೋದು. ಇತ್ತೀಚೆಗೆ ಅರ್ಲಿ ಮಾರ್ನಿಂಗ್ ಅಂದರೆ ಎದ್ದೇಳೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಈ ಸ್ವಲ್ಪ ಕೋಲ್ಡ್ ಇದೆ. ಕೋಲ್ಡ್ ಹೇಳಿದರೆ ನಿಮಗೊಂದು ಅಷ್ಟೇನು ಕೋಲ್ಡ್ ಬರಲ್ಲ. ಈ ಮಂಗಳೂರು ಸೈಡಲ್ಲಿ ಏನಾಗುತ್ತಂದರೆ ನಿಮಗೊಂದು ಮಾರ್ನಿಂಗ್ ಒಂದು 9:30 10 ಅಷ್ಟೇ. ಆಮೇಲೆ ಊರಿಗೆ ಬಿಸಿಲು, ಸುಡು ಬಿಸಿಲು ಅಂತ ಹೇಳ್ತಾರೆ.
ಆ ಬಿಸಿಲಿಗೆ ನಿಮಗೆ ಚಳಿ ಇರಲ್ಲ. ಆಮೇಲೆ ಸಾಯಂಕಾಲ ಒಂದು 6 ಗಂಟೆ ಮೇಲೆ ಸ್ವಲ್ಪ ಕೂಲ್ ಆಗುತ್ತೆ. ಕೂಲ್ ಅಂದ್ರೆ ಅಂಥದ್ದಲ್ಲ, ಈ ಬ್ಯಾಂಗ್ಳೂರು ಕೂಲೇ ಸ್ವಲ್ಪ ಬೇರೆ. ಪಾರ್ಟ್ನರ್ ಬೇಕ್ರಿ, ಒಬ್ಬನೇ ಹೋಗೋದಂದ್ರೆ ತುಂಬ ಬೋರು. ಪಾರ್ಟ್ನರ್ ಇದ್ದರೆ ಹೆಂಗೆ ಹೋಗ್ಬೋದು ಗೊತ್ತಾ, ಇಬ್ಬರು ಆಟಾಡ್ಕೊಂಡು. ಆಹಾ, ಲಾಸ್ಟ್ ಟೈಮ್ ನಾವು ಆಗಸ್ಟ್ 15ಗೆ ಬ್ಯಾಂಗ್ಳೂರಿಗೆ ನಾವು ಒಂದು ಕಡೆ ಹೋಗಿತ್ತು. ಅವಾಗ ನೋಡ್ಬೇಕು ಕಪಲ್ಸ್ಗಳ ರೈಡ್, ಸಿಂಗಲ್ ರೈಡ್, ಎರ್ರಬಿರ್ರಿ ರೈಡ್ಗಳೇ. 2 ಲಾರಿಗಲ್ಲ, 2 ಟ್ರಕ್ಗಳ ಮಧ್ಯೆ ಸಿಲುಕಿಕೊಂಡಾಗ ಹೇಗಿರ್ಬೋದು. ಅವನು ಹೋಗಲ್ಲ ಮುಂದೆ, ಇವನಿಗೂ ಹೋಗೋಕೆ ಬಿಡಲ್ಲ ಪಾಪ. ಒಬ್ಬರಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಒಬ್ರಿಗೂ ಹೋಗುವಾಗ ನಮಗೂ ದಾರಿ ಸಿಗುತ್ತೆ. ಸ್ನೇಹಿತರೆ, ನನ್ನ ವಿಡಿಯೋಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಮಾಡಬೇಕು ಅಂತ ಸ್ವಲ್ಪ ಕಾಮೆಂಟ್ ಆದರೂ ಮಾಡಿರಿ. ದುಡ್ಡು ಹಿಡ್ಕೊಂಡು ಏನು ಮಾಡ್ತೀರಾ, ಪೆಟ್ರೋಲ್ ಹಾಕಿ ಗಾಡಿಗೆ ರೈಡ್ ಮಾಡಿ. ಯಾಕಂದರೆ ಈ ರೈಡ್ ಮಾಡೋದ್ರಿಂದ ನಿಮಗೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಹ್ಯಾಬಿಟ್ ಇರುತ್ತೆ. ಒಬ್ಬೊಬ್ಬರಿಗೆ ಮೈಂಡ್ ಫ್ರೆಶ್ ಆಗ್ಬೇಕಾದ್ರೆ ಸಿಗರೇಟ್ ಹೇಳಬೇಕಂತ ಅನಿಸುತ್ತೆ, ಇನ್ನೊಬ್ಬೊಬ್ಬರಿಗೆ ಡ್ರಿಂಕ್ಸ್ ಮಾಡಿದ್ರೆ ಮೈಂಡ್ ಫ್ರೀ ಅಂತ ಅನಿಸುತ್ತೆ. ಬೈಕ್ ರೈಡ್ರಿಗೆ ಏನಾಗುತ್ತಂದರೆ, ರೈಡ್ ಹೋದ್ರೇ ಮೈಂಡ್ ಫ್ರೀ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಬೈಕ್ ರೈಡ್ಗಳದ್ದು ಇದೇ ಭಾವನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಹೌದು. ಯಾಕೋ ಬಸ್ ಇಲ್ಲಿ ಮಿಡಲ್ ನಿಂತಿದೆ, ಏನಾಗಿದೆ? ಬಸ್ ಹಾಳಾಗಿದೆಯಾ ಏನಂತ ಗೊತ್ತಾಗ್ತಾಯಿಲ್ಲ. ಫುಲ್ ಮಕ್ಕಳಿದ್ದಾರೆ. ಓಹೋ, ಒಳಗೆ ಹೋಗೋಕ್ಕೆ ರಿವರ್ಸ್ ಹೊಡಿತಾವ್ರಷ್ಟೇ. ಬೇರೆ ಊರಿನ ಬಸ್ ಆಗಿದೆ, ಆದ್ದರಿಂದ ಅವರಿಗೆ ಸ್ವಲ್ಪ ಭಯ, ಎಲ್ಲಿ ಟಚ್ ಆಗುತ್ತಾ ಅಂತ. ನಮ್ಮ ಕಡೆ ಟೆಂಪಲ್ಗಾರ ನಮಗೆ ಯಾವ ಕಡೆ ಬಾಗಿಲಿದೆ ಏನು ಅಂತ ಸಡನ್ ಗೊತ್ತಿರುತ್ತೆ, ನಾವು ಹೋಗ್ತಾ ಇರ್ತೀವಿ. ಬಟ್ ನಾವು ಬೇರೆ ಕಡೆ ಹೋದಾಗ ನಮಗೂ ಕನ್ಫ್ಯೂಷನ್ ಆಗುತ್ತೆ, ಅಡ್ರೆಸ್ ಕಳ್ಕೊಂಡು ಹೋಗ್ತೀವಿ ಅಲ್ವಾ. ಇನ್ನು ಡಿಸೆಂಬರ್ ಅಷ್ಟು ಬೇಗ ನೀರೆಲ್ಲ ಬತ್ತಿ ಹೋದಾಗಿದೆ, ಎಲ್ಲ ನೆಲ ಕಾಣಿಸ್ತಾ ಇದೆ ನದಿಯಲ್ಲಿ. ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಕಾರಲ್ಲಿ ಹೋಗ್ಬೇಕಾದ್ರೆ ತಿರುಗಿ ನೋಡ್ತಾರೆ. ಯಾಕಂದರೆ ಅವ್ರ ಡ್ರೀಮ್ ಅಂದರೆ ಮಕ್ಕಳಿಗೆ ಜಾಸ್ತಿಯಾಗಿ ಬೈಕ್ ಅಂದರೆ ಪಂಚಪ್ರಾಣ. ಅದಕ್ಕೋಸ್ಕರ ಯಾವುದೇ ಬೈಕ್ ಆಗಲಿ ನೋಡ್ಬೇಕಾದ್ರೆ ಅವರು ತಿರುಗಿ ನೋಡ್ತಾರೆ. ಇತ್ತೀಚೆಗೆ ಕತ್ಲು ಬೇಗ ಆಗುತ್ತೆ. ಆ ಕಾರಣದಿಂದ ಕತ್ಲು ಬೇಗ ಆಗೋದ್ರಿಂದ ರಾತ್ರಿನೂ ಬೇಗ ಆಗೋಗುತ್ತೆ. ಕತ್ಲಾದ್ಮೇಲೆ ರಾತ್ರಿ ಆಗಲೇಬೇಕಲ್ವಾ. ಸೂರ್ಯ ಬಂದರೆ ಬೆಳಕಾಗಲೇಬೇಕು ಅಲ್ವಾ. ಸೂರ್ಯ ಬಂದ ಮೇಲೂ ಬೆಳಕಾಗದೇ ಇರುವ ಪ್ಲೇಸಸ್ ಹೇಗಿರುತ್ತಂದರೆ, ತುಂಬ ಮೋಡ ಕವಿದ ವಾತಾವರಣವಿದ್ದರೆ ಸೂರ್ಯ ಬಂದರೂ ಮೋಡ ಥರ ಇರುತ್ತೆ, ಅಂದರೆ ಕತ್ಲು ಥರ ಇರುತ್ತೆ. ನೋಡಿ, ನಮ್ಮ ಕಡೆ ಎಲ್ಲ ಬೈಕಿಗೆ ಫ್ರೀ. ಈ ಕಡೆ ಡೆಲ್ಲಿ ಕಡೆ ಹೋಯ್ತು ಅಂತಾದರೆ ನಿಮಗೆ ಡೆಲ್ಲಿ ಬೇಡ, ಬೆಂಗಳೂರು ನೈಸ್ ರೋಡಲ್ಲೂ ಕೆಲವು ಕಡೆಯಲ್ಲಿ ತೊಗೊಳ್ತಾರೆ. ಆ್ಯಕ್ಚುಲಿ ಮೈಸೂರು ಟು ಬ್ಯಾಂಗ್ಳೂರು ರೋಡ್ ಆಗಿದೆ, ಅಲ್ಲಿ ಬೈಕರ್ಸ್ಗೂ ತೊಗೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಡೆಲ್ಲಿ ಕಡೆ ಅಂತೂ ಪಕ್ಕ ತೊಗೊಳ್ತಾರೆ. ಅಂದರೆ ಬೈಕರ್ಸ್ಗಳಿಗೂ ಟೋಲಲ್ಲಿ ಅಮೌಂಟ್ ಕೊಡಬೇಕು. ಈಗ ನೀವು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದಾಗ ಕಾರ್ ಇಟ್ಟಾಗ ಹೇಗೆ ದುಡ್ಡು ಕೊಡ್ತೀರಾ, ಹಂಗೆ ಬೈಕ್ ಇಟ್ಟಾಗಲೂ ಕೊಡ್ತೀರಲ್ವಾ, ಅದೇ ರೀತಿ ಆಗುತ್ತೆ.
ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು, ಟಾಟಾ, ಲವ್ ಯು, ಬಾಯ್.